ನಮಸ್ಕಾರ ಎಲ್ಲ ಅಕ್ಕಿ ಶಬ್ದರ್ಗಳಿಗೆ. ನೋಡಿ ನಮ್ಮ ಫ್ರೆಂಡ್ ಒಬ್ರು ಅವ್ರದ್ದು ಏನ್ ಅಕ್ಕಿ ಟೂರ್ನಮೆಂಟ್ ಅಲ್ಲಿ ನಡೆಸ್ತಾ ಇದ್ದಾರೆ ಓನರ್ಗಳು, ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಮತ್ತೆ ಕೆಲವೊಂದು ಅಕ್ಕಿಲಿ ತಪ್ಪಿದೆ, ಅದನ್ನ ಅವ್ರ ಕೈಲಿ ಹೇಳೋಣ ಸರಿ ಮಾಡಕ್ ಆಗುತ್ತಾ ಇಲ್ವಾ ಅಂತ ಅವ್ರ ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಅಂತ ಅಂದ್ರೆ ಅವ್ರದ್ದು ಇವಾಗ 15 ಅವರ್ ಆಡ್ತದೆ, 14 ಅವರ್ ಆಡ್ತದೆ, 13 ಅವರ್ ಆಡ್ತದೆ ಕತ್ಲಲ್ಲಿ. ಬೆಳಿಗ್ಗೆ 1 ಅವರ್ ಚಾನ್ಸ್ ಕೊಡ್ತಾರೆ ಅಲ್ವಾ ಸರ್? ಇದನ್ನ ಸಾಯಂಕಾಲ ಆಗ್ತಾ 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 ಕತ್ಲಾಗ್ತಿದ್ದಂಗೆ 5 ನಿಮಿಷ ಕೊಟ್ಬಿಟ್ಟು ಟೈಮ್ ಔಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ದೊಂದು ರಿಕ್ವೆಸ್ಟ್ ಇದೆ ಅಂತ ಹೇಳಿದ್ರು. ಏನ್ ರಿಕ್ವೆಸ್ಟ್ ಅಂತ ಕೇಳಿದ್ಗೆ ಅವ್ರು ಹೇಳ್ತಾ ಇರೋದು ಅಂದ್ರೆ ಏನ್ ಹೇಳಿ ಸರ್? ಹೇಳಿ. ನನ್ನ ಹೆಸರು ಅಜ್ಜು ಅಂತ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಅಕ್ಕಿ ಸೋದರಗಳಿಗೆ ನಮ್ಮ ಅಣ್ಣ ಬಂದವ್ರೆ, ಎಸೆ ದೌಡಿ ಅವರು, ಮತ್ತೆ ನಮ್ ಬೀರಣ್ಣ ಇದ್ದಾರೆ, ನಮ್ ಬ್ರದರ್ಸ್ ಎಲ್ಲ ಇದ್ದಾರೆ. ಇವತ್ತು ಅಕ್ಕಿ ಬಿಟ್ಟಿದ್ರಿ, ಅಕ್ಕಿ ಬೆಳಗ್ಗೆನೆ ಟೈಮ್ ಔಟ್ ಆಗಿದೆ. ಎಲ್ಲಾರ್ಗು ಹೇಳ್ಕೊಳ್ಳೋದು ಅಷ್ಟೇ, ಕಷ್ಟ ಬಿದ್ದಿ ನಾವು ಅಕ್ಕಿಗಳು ಒಂದ್ 3 ತಿಂಗಳು 4 ತಿಂಗಳು ಮುಂಚೆ ಕಷ್ಟ ಬಿದ್ದು ಕೆಲ್ಸ ಕಾರ್ಯ ಬಿಟ್ಬಿಟ್ಟು ಅಕ್ಕಿ ಬಿಡ್ತೀವ್ರಿ. ಇದಕ್ ಒಂದ್ ಪಾಲ ಸಿಗ್ಬೇಕು, ಒಂದ್ ಪಾಲು. ನಮ್ ಕರ್ನಾಟಕಕ್ಕ ಹೆಸರು ಒಂದ್ ಬರ್ಬೇಕು. ಇಡೀ ಕರ್ನಾಟಕದವ್ರಕ ಶೋಧರ್ಗಳ್ಕ ಎಲ್ಲಾ ಕಷ್ಟ ಬಿದ್ದಿ ಬೀಡಿಂಗ್ ಮಾಡಿ ಬೆಡ್ಲಿನೆಲ್ಲ ಮಾಡ್ಕೊಂಡ್ ಬಂದಿರೋ ಅವ್ರಿಗೆ ಎಲ್ಲಾರ್ಗು ಒಂದ್ ಪಾಲ್ ಸಿಗ್ಬೇಕು. ನಮ್ ಕರ್ನಾಟಕಕ್ಕೆ ಒಂದ್ ಹೆಸರು ಸಿಗ್ಬೇಕು. ಇವತ್ತೇನಂದ್ರೆ ಟಾಪಿಕ್ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ಮೊನ್ನೆ ಹುಣಸೂರಲ್ಲಿ ಒಂದ್ ಬುರಿ ಅಕ್ಕಿ ಬಿಟ್ರು, 14 ಅವರ್ 15 ಅವರ್ ಚಿಲ್ರೆ ಅಕ್ಕಿ ಬಿಟ್ರು. ಇವತ್ತು ನೋಡಿದ್ರೆ ನಮ್ದು ಬೆಳಗ್ಗೆನೆ 1 ಅವರ್ ಟೈಮ್ ಫಿಕ್ಸ್ ಆಯ್ತು, ಔಟ್ ಆಗೋದ್ರಿ. ಅದ್ ಹಣೆ ಬರ, ನಾಳೆ ಭಾನುವಾರ ಬಿಡ್ತೀರಿ. ಇವತ್ತೇನಂದ್ರೆ ಈ ಟಾಪಿಕ್ 13 ಅವರ್ ಬೆಳಗ್ಗೆ 14 ಅವರ್ 15 ಅವರ್ ಅಕ್ಕಿ ಆಡ್ತು. ಅಕ್ಕಿ ಯಾರಿ ಕತ್ಲಲ್ಲಿ ಹೊಂಟೋಯ್ತು. ಎಷ್ಟು 5-5 ನಿಮಿಷ ಕೊಡ್ತೀರಾ ನೀವು? ಏನೋ 5-5 ನಿಮಿಷ ಕೊಡ್ತೀರಾ ನೀವು ಆಡ್ಸಕ್ಕೆ, ಟೈಮ್ ನೋಡ್ಲಿ ಅಕ್ಕಿ ನೋಡ್ಲಿ ಅಂತ. ಅದಕ್ಕೆ ನಾನೇನ್ ಹೇಳ್ತೀನಿ, ಬೆಳಗ್ಗೆನೆ 1.5 ಅವರ್ ಫಿಕ್ಸ್ ಮಾಡ್ತೀರಾ ನೀವು. 1 ಅವರ್ ಫಿಕ್ಸ್ ಮಾಡ್ತೀರಾ ಅಕ್ಕಿ. ಇವತ್ತು ನಮ್ಮಕ್ಕಿಗೆ 1 ಅವರ್ ಟೈಮ್ ಫಿಕ್ಸ್ ಆಗಿ ಔಟ್ ಆಗೋಯ್ತು. ಬೆಳಗ್ಗೆ ಇರ್ಲಿ, ಬೆಳಗಿಂದ ಕಷ್ಟ ಬಿದ್ದು ಸಾಯಂಕಾಲ ಹುಣಸೂರಲ್ಲಿ ಅಕ್ಕಿ ಬಿಟ್ಟು 5-5 ನಿಮಿಷಕ್ಕೆ ನೀವು ಟೈಮ್ ಫಿಕ್ಸ್ ಮಾಡ್ತೀರಲ್ಲ, ಇದು ನಮ್ದ್ರಲ್ಲಿ ಚೇಂಜ್ ಆಗ್ಬೇಕು. ಬೆಳಗಿಂದ ಕಷ್ಟ ಬಿದ್ದಿ 3 ತಿಂಗಳಿಂದ ಕಷ್ಟ ಬಿದ್ದಿ ಅಕ್ಕಿ ಬಿಟ್ಟಿ ಕೆಲ್ಸ ಕಾರ್ಯ ಮಕ್ಕಳೆಲ್ಲ ಬಿಟ್ಟಿ ನಾವು ಅಕ್ಕಿ ಬಿಡ್ತೀರಿ. ಇವಾಗ ಹುಣಸೂರಲ್ಲಿ ಬೇಜಾರಾಗೋಯ್ತು ನಮ್ಗೆ. ನಮ್ ಕರ್ನಾಟಕಕ್ಕೆ ಒಂದ್ ರಿಕಾರ್ಡು, ಅಕ್ಕ ಪಕ್ಕ ಸ್ಟೇಟ್ಗಳೆಲ್ಲ ರಿಕಾರ್ಡ್ ಆಗಿ ಹೋಗ್ತಾ ಇತ್ತು. ಇನ್ 5 ಅಲ್ಲ 10 ವರ್ಷ ರಿಕಾರ್ಡ್ ತೆಗಿಯೋದ್ರಲ್ಲಿ ಯಾರಿಗೂ ಆಗ್ತಾ ಇದ್ದಿಲ್ಲ. ಆಗಿರೋದು ಒಂದ್ ಹೆಮ್ಮೆ ನಮ್ಗೆ ಇರ್ತಾ ಇತ್ತು. ಇವತ್ತು ಅದೇ ಹೇಳೋದು, 5 ನಿಮಿಷದ ಬದ್ಲಿ ಅರ್ಧ ಅವರ್ ಕೊಡ್ರಿ, ಅರ್ಧ ಅವರ್ ಬದ್ಲಿ 1 ಅವರ್ ಕೊಡ್ರಿ ಅಕ್ಕಿ. ನೀವು ಮನುಷ್ಯ, ಅದು ಪ್ರಾಣಿ, ನಾವು ಮನುಷ್ಯರು. ನಾವೇ ಆ ಕತ್ಲಲ್ಲಿ ಅಕ್ಕಿ ನೋಡಕ್ ಆಗಲ್ಲ. ನೋಡಕ್ ಆಗುತ್ತಾ ನೋಡ್ರಿ ಪಲ್ಲ ಎಷ್ಟು ದೂರ ಹೋಗುತ್ತೆ ಅಂತ. ಅದಕ್ಕೆ ಹೇಳ್ತಾ ಇರೋದು, ಟೈಮ್ ಫಿಕ್ಸ್ ಮಾಡ್ಬೇಡ್ರಿ. ಒಂದ್ ಅರ್ಧ ಅವರ್ 1 ಅವರ್ ಕೊಡ್ರಿ, 5-5 ನಿಮಿಷಕ್ಕೆ ಟೈಮ್ ಫಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಬೆಳಗ್ಗೆಯಿಂದ ಕಷ್ಟ ಬಿದ್ದಿ ಪಾಲಾಗಿ ಎಲ್ಲಾ ಮಾಡಿ ಕಷ್ಟ ಬಿದ್ದಿ ಅಕ್ಕಿನೂ ಅಷ್ಟ್ ಕೈ ಹಿಡ್ದಿ ನಾವ್ ಒಂದ್ ಕರ್ನಾಟಕಕ್ಕೆ ಹೆಸರು ತೆಗಿಬೇಕಂದ್ರೆ ಇವತ್ತು ಮೊನ್ನೆ ಬೇಜಾರಾಗೋಯ್ತು ನಮ್ಗೆ. ಈ ತರ ಆಗಿ ಟೈಮ್ ಔಟ್ ಆಗೋಯ್ತು. ಆದ್ರೂ ಅಕ್ಕಿ ನೋಡಿ ಛತ್ರಿ ಮೇಲೆ ಫಿನಿಶ್ ಮಾಡಿದೆ, ಅಕ್ಕಿ ಛತ್ರಿ ಮೇಲೆ ಫಿನಿಶ್ ಮಾಡಿದೆ. ಅದಕ್ಕೆ ಎಮ್ಮೆ. ಇವತ್ತು ರಿಕಾರ್ಡೇ ಅದು, ಇವತ್ತು ರಿಕಾರ್ಡೇ ಅದು. ನೋಡಿ ಇವ್ರದ್ದೇನು ನೋವು ಅಂತ ಅಂದ್ರೆ, ನೋಡಿ ಬೆಂಗಳೂರೇ ಆಗಿರ್ಬೋದು, ಬೇರೆ ಊರುಗಳೇ ಆಗಿರ್ಬೋದು, ಒಬ್ಬ ಅಕ್ಕಿ ಶಬ್ದರು ಆಡ್ತಾ ಇದ್ರೆ ಅಕ್ಕಿ ಖುಷಿ. ಈಗ ಅವ್ರಿಗೆ ಏನ್ ಬೇಜಾರಪ್ಪ ಅಂದ್ರೆ, ಎಲ್ಲಾ ಅಕ್ಕಿ ಶಬ್ದರು ಏನ್ ಓನರ್ಗಳು ಇದ್ದೀರಾ ಟೂರ್ನಮೆಂಟ್ ನಡೆಸೋರು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಇವ್ರದ್ದೇನಪ್ಪಾ ಅಂದ್ರೆ, ಬೆಳಿಗ್ಗೆ 1 ಅವರ್ ಕೊಡ್ತಾ ಇದ್ದೀರಾ, ಸಾಯಂಕಾಲ ಆಗ ಬೆಂಗಳೂರಲ್ಲಿ ಆಡಿ ಕತ್ಲಾಗ ಹೋಗಿರೋ ಅವೇ ಮತ್ತೆ ಇವಾಗ ಆಗಿರೋದು. ಅದಕ್ಕೆ ಒಂದ್ ಸ್ವಲ್ಪ ಎಲ್ಲಾರು ದೊಡ್ಡ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಏನಂತಪ್ಪ, ಸಾಯಂಕಾಲದ ಮೇಲೆ ಕತ್ಲಾದ್ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, 5 ನಿಮಿಷ ಇರೋದನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಇರೋದೊಂದು ಅಲ್ವಾ ಸರ್ ನಿಮ್ದು? ಸರ್. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಎಲ್ಲಾ ಅಕ್ಕಿ ಶಕ್ತಿ ಬೆಂಗಳೂರೇ ಆಗಿರ್ಬೋದು, ಹಳ್ಳಿ ಕಡೆನೇ ಆಗಿರ್ಬೋದು, ಅಷ್ಟೇನು ಕಷ್ಟಪಟ್ಟು ಬಿಸಿಲು ಒಣಗಿ ಬಿಡ್ತಾರೆ. ಅದು 5 ನಿಮಿಷ ಟೈಮ್ ಔಟ್ ಆದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಅದು ಈ ನೋವು ಇವ್ರಿಗಾಗಿರೋದ್ರಿಂದ ಎಲ್ಲಾರು ದೊಡ್ಡವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಒಂದ್ ತೀರ್ಮಾನಕ್ಕೆ ಬರ್ಬೋದು, ನಮ್ಮ ನೋವು ಹೇಳೋಣ ಅಂತ ನೀವ್ ಹೇಳ್ತಾ ಇದೀರ. ಇವತ್ತು ಕರ್ನಾಟಕಕ್ಕ ರಿಕಾರ್ಡ್ ಇರ್ತಾ ಇತ್ತು ಸರ್. ಅದು ಅಕ್ಕ ಪಕ್ಕ ಸ್ಟೇಟ್ಗಳು ಎಲ್ಲಾರು ಹಿಂದೆನೆ ಇರ್ತಾ ಇದ್ರು, ಸಿಂಗಲ್ ಬರ್ಡ್ ಕರ್ನಾಟಕದಲ್ಲಿ ಆರೋದು. ಹೌದು, 23 ಗಂಟೆ 30 ಗಂಟೆ ಇದು ಆಡ್ತವೆ. ಎಲ್ಲಿ ಕಲ್ಕತ್ತಾ ಸಾಗಾನು ಆಡ್ತವೆ. ಇದು ಗಿರೇ ಬಾಜಿ ಸರ್. ಇದು ಟೈಮಿಂಗ್ಸ್ ಆಡ್ಬೇಕು ಕಷ್ಟ. ನಮ್ ಬೆಂಗಳೂರಲ್ಲೇ ಎಷ್ಟ್ ಕಷ್ಟ ಬಿದ್ದಿ ಆರಿಸಿ ಅದ್ ರಿಕಾರ್ಡ್ ಆಗ್ಬೇಕಾಗಿದ್ದು ನೀವೇ ಇದಕ್ ಕಾರಣ. 5 ನಿಮಿಷ ಕೊಟ್ಟಿದಿರಲ್ಲ, ಅರ್ಧ ಅವರ್ ಮಾಡ್ಬೇಕು.
1 hour ಗಂಟಾನು ಮಾಡ್ರಿ. ಅಕ್ಕಿ ಪಲ್ಲ ಯಾರು ಗೊತ್ತು ರೀ? ಹೇಳ್ಬೇಕು, ಇನ್ನೊಂದು ನೀವೇನ್ ಹೇಳ್ಬೇಕು ಅಕ್ಕಿ ಶಬ್ದರಿಗೆ, ಅವ್ರ ಉಡಾನಲ್ಲಿ ಲಾಂಗ್ ಟೈಮ್ ಆಗ್ತದೆ ಅಂತ ಗೊತ್ತಿದ್ರೆ ಅವ್ರು ಲೈಟ್ ವ್ಯವಸ್ಥೆ ಮಾಡ್ಬೇಕು. ಲೈಟ್ ವ್ಯವಸ್ಥೆ ಯಾಕೆಂದ್ರೆ ಒಂದೊಂದು ಅಕ್ಕಿ ಆ ಟೈಮಲ್ಲಿ ಹಂಗ ಆಗ್ತಾ ಹೇಳಕ್ಕಾಗಲ್ಲ. ಒಂದ್ 4 ಕಡೆ ಫೋಕಸ್ ಬಿಟ್ಕೊಂಡೆ ಏನು ಆಗ್ಬೋದು ಅಷ್ಟೇ ಕಷ್ಟ ಬೀಳ್ತಾರೆ. ಏನ್ ಒಂದು 2,000 ರೂಪಾಯಿ ಇಲ್ಲ 1,000 ರೂಪಾಯಿ ಹೋಗ್ಬೋದು ಲೈಟ್ಗೆ. ಆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫೋಕಸ್ ತನ್ನಿ, ಒಂದು 2,000 ರೂಪಾಯಿ ಬಂಡವಾಳ ಹಾಕಿದ್ರೆ 4 ಫೋಕಸ್ ಇರ್ತವೆ. ಲೈಟ್ ವ್ಯವಸ್ಥೆ ನೈಟ್ ಕತ್ಲಾಗ ಲೈಟ್ ವ್ಯವಸ್ಥೆ ಮಾಡಿ. ಮತ್ತೆ ಎಲ್ಲರಿಗೂ ನಿಮ್ದು ರಿಕ್ವೆಸ್ಟ್ ಒಂದೇ ಇರೋದು, ಎಲ್ಲಾ ಏನ್ ಟೂರ್ನಮೆಂಟ್ ನಡೆಸ್ತಾರೆ ಓನರ್ಗಳಿಗೆ ನೀವೆಲ್ಲ ಒಂದ್ ಕುತ್ಕೊಂಡು ಡಿಸೈಡ್ ಮಾಡಿ ಲಾಂಗ್ ಟೈಮ್ ಆಲ್ ಕತ್ಲಾಗ ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಮಾಡಿ ಅಂತ ಹೇಳ್ತಾವ್ರೆ. 1 hour ಕೊಡ್ತಾ ಇದೀರಾ, ಅದೇ ಸಾಯಂಕಾಲ ಅರ್ಧ ಅವರ್ ಕೊಡಿ. ಯಾಕಂದ್ರೆ ಬೆಳಗಿಂದ ನಿಮ್ಗೂ ಗೊತ್ತು ಕಷ್ಟ ಬಿದ್ದಿ ಬೆಳಗಿಂದ ಬಿಟ್ಕೊಂಡ್ ಬಂದಿ, ಬೆಳಗ್ಗೆ ಒಂದ್ 12 hour ಕಾಯ್ದಿ. ಬೆಳಗಿಂದ 6 ಗಂಟೆ ಇಲ್ಲ ಸಾಯಂಕಾಲ 6 ಗಂಟೆವರೆಗೂ ಕಾಯ್ತೀರಿ. ಅಕ್ಕಿ ಇನ್ಕ್ರೀಸ್ ಆಗಿ ಆರ್ತೈತಂದ್ರೆ ನೀವು ಕೊಡ್ಬೇಕು. ನೀವ್ ಇನ್ನ ಎಣ್ಣೆ ಕೊಡ್ಬೇಕು. ನೀವು ನಮ್ ಕರ್ನಾಟಕಕ್ಕೆ ಒಂದ್ ರಿಕಾರ್ಡ್ ಆಗತ್ತಪ್ಪ. ನಾವೇನ್ ಬೇರೆ ಬೇರೆಯವ್ರಲ್ಲ. ಅಕ್ಕಿ ನಾವೇನ್ ಅದ್ರಾಗ ಬಿಲ್ಡಿಂಗ್ ಕಟ್ಟೋದ್ ಏನಿಲ್ಲ. ಅದ್ರಾಗ ನಮ್ ಕರ್ನಾಟಕ ಕಷ್ಟ ಬೀಳ್ತಾ ಇದೀರಿ. ಒಂದ್ ರಿಕಾರ್ಡ್ ಬೇಕು ನಮ್ಗೆ. ಅದು ಹೇಳ್ರಣ. ಅದೇ ಈಗ ಅವ್ರದ್ದು ಅಷ್ಟೇ ನೋವು ಇರೋದು. ಎಲ್ಲಾ ಅಕ್ಕಿ ಶಬ್ದದ ಅಷ್ಟೇ ಒಂದು ರಿಕ್ವೆಸ್ಟ್, ಬೆಳಿಗ್ಗೆ ಏನು 1 hour ಕೊಡ್ತೀರಾ, ಒಂದ್ ಸ್ವಲ್ಪ ರೈಸ್ ಮಾಡಿ ಮಾತಾಡ್ಕೊಂಡೆ ನಿಮ್ ರೂಲ್ಸ್ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಅಂತ ಇವ್ರದ್ದು ನೋವು. ಯಾಕೆಂದ್ರೆ ಪ್ರತಿಯೊಬ್ರು ಅಕ್ಕಿ ಶಬ್ದರ ಏನ್ ನೋವಿದೆ ಅದನ್ನ ಆಳಿಸ್ಬೇಕು. ಶಬ್ದರ್ಗಳು ಒಂದು ಟೂರ್ನಮೆಂಟ್ ಓನರ್ಗಳು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಎಸ್ ಎ ದೌಡಿ ಕಡೆಯಿಂದ ಕೇಳ್ಕೊತಾ ಇದೀವಿ. ಎಲ್ಲಾ ಅಕ್ಕಿ ಶಬ್ದರು ಒಳ್ಳೇದಾಗ್ಲಿ. ಮತ್ತೆ ಅಕ್ಕಿ ಶಬ್ದರ್ ಯಾರು ಕತ್ಲಾಗುತ್ತೆ ಒಂದು ಲೈಟ್ ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತೆ ಯಾವ್ದೇ ರೀತಿ ನೀವು ಚರ್ಚೆ ಮಾಡಿ ಕುತ್ಕೊಂಡು ಮಾಡ್ಬೇಕಣ್ಣ, ದಯವಿಟ್ಟು ಮಾಡ್ಬೇಕು. 5 ನಿಮಿಷಕ್ಕ ಇದ್ ಮಾಡ್ಬಾರ್ದು. ಹೌದು, ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಮಾಡಿ. ಅರ್ಧ ಅವರ್ ಮಾಡ್ರಿ ಅಣ್ಣ. ರಿಕ್ವೆಸ್ಟ್ ಇದೆ, ನೀವು ದೊಡ್ಡವ್ರು ಕುತ್ಕೊಂಡು ಏನ್ ಡಿಸೈಡ್ ಮಾಡ್ತೀರೋ ನೋಡೋಣ. ನಾವ್ ಹೇಳ್ಬೇಕಾಯ್ತು ಎಲ್ಲಾರ್ಗು ಬಂದು ಹೇಳಕ್ ಆಗಲ್ಲ. ವಿಡಿಯೋ ಮುಖಾಂತರ ಸಾವಿರಾರು ಜನ ನೋಡ್ತಾರೆ, ತಿಳ್ಕೊತಾರೆ, ಚರ್ಚೆ ಮಾಡ್ಬೋದು, ಈ ರೂಲ್ಸ್ ಚೇಂಜ್ ಆಗ್ಬೋದು ಅಂತ ರಿಕ್ವೆಸ್ಟ್ ಅಲ್ಲಿ ಎಲ್ಲಾ ಅಕ್ಕಿ ಶಬ್ದರಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀರಿ. ಮತ್ತೆ ನಿಮ್ದೇನಾದ್ರು ಹೇಳಿದ್ರೆ ಹೇಳಿ ಸರ್. ಇನ್ನು ಇವರು 11 hour ಚುಡಿ ಎಲ್ಲ ಬಿಟ್ಟವ್ರೆ. ಈ ಸತಿ ಬಿಟ್ಟಾಗ ಬೆಳಗ್ಗೆ ಟೈಮ್ ಔಟ್ ಆಯ್ತು, ಹಂಗಂತ ಬೇಜಾರು ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಪ್ರಯತ್ನ ಪಡೋಣ ಅಕ್ಕಿ ಹಾಸನ ಅಂತ ಹೇಳ್ತಾ ಎಲ್ಲಾ ಅಕ್ಕಿ ಶಬ್ದರಿಂದ ನಮ್ದು ರಿಕ್ವೆಸ್ಟ್ ಇಷ್ಟೇ, ಸ್ವಲ್ಪ ಲಾಂಗ್ ಟೈಮ್ ಮಾಡೋದಕ್ಕೆ ನೈಟ್ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ ಅಂತ. ಅದ್ ಬಿಟ್ಟು ಇನ್ನೇನಿಲ್ಲ. ಆದಷ್ಟು ದೊಡ್ಡವರು ಅಂತ ಅನ್ಸ್ಕೊಂಡವರು ಸ್ವಲ್ಪ ಚರ್ಚೆ ಮಾಡಿ ಇದನ್ನ ಸ್ವಲ್ಪ ತಲೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಇದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ನೀವೇನಾದ್ರು ಹೇಳ್ತೀರಾ? ಅಲ್ಲ ಅಣ್ಣ, ನಾವು ಬಂದಿದ್ದು ಖುಷಿ ಆಯ್ತು. ಎಲ್ಲಾರ್ಗು ತಲುಪಿಸ್ಬಿಡ್ರಿ ಅಣ್ಣ. ಆಯ್ತು.